ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಕೆತ್ತು. ಗಲ್ಫ್ನ ಪುಟ್ಟ ದ್ವೀಪ ರಾಷ್ಟ್ರ ಬರ್ಹೇನ್ ಈಗ ವೀಸಾ ವಿಚಾರದಿಂದ ಸದ್ದು ಮಾಡ್ತಿದೆ. ಇತ್ತೀಚೆಗೆ ಯುಎಇ ಗೋಲ್ಡನ್ ವೀಸಾ ಸುದ್ದಿಯಾಗಿತ್ತು. ಈಗ ಬರ್ಹೇನ್ನ ಗೋಲ್ಡನ್ ವೀಸಾ ಗಮನ ಸೆಳೆಯುತ್ತಿದೆ. ಹೂಡಿಕೆದಾರರು, ಉದ್ಯೋಗಿಗಳು, ನಿವೃತ್ತರು ಅಥವಾ ವಿಶೇಷ ಸ್ಕಿಲ್ ಇರುವ ವಿದೇಶಿಯರು ಈ ಎಲ್ಲರಿಗೂ ಸುಲಭವಾಗಿ ಬರ್ಹೇನ್ನಲ್ಲಿ 10 ವರ್ಷಗಳು ಉಳಿಯುವ ಅವಕಾಶ ಸಿಗುತ್ತಿದೆ. ಈ ವೀಸಾ ಹೇಗೆ ವರ್ಕ್ ಆಗುತ್ತೆ, ಅಪ್ಲೈ ಮಾಡೋಕೆ ಏನೆಲ್ಲ ಬೇಕು, ಯಾರೆಲ್ಲ ಅರ್ಹರು, ಭಾರತೀಯರಿಗೆ ಇರುವ ಅವಕಾಶಗಳೇನು, ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಒಂದೇ ಸಲಕ್ಕೆ 10 ವರ್ಷದ ವೀಸಾ, ಲಕ್ಷ ಲಕ್ಷ ಸಂಬಳ ಇರೋರಿಗೆ ವೆಲ್ಕಮ್. ಗಲ್ಫ್ ದೇಶಗಳಲ್ಲಿ ವಾಸಿಸೋಕೆ ಉತ್ತಮ ಆಯ್ಕೆಗಳನ್ನ ಹುಡುಕಾಡ್ತಿದ್ರೆ ಬರ್ಹೇನ್ನ ಗೋಲ್ಡನ್ ವೀಸಾವು ವೃತ್ತಿಪರರು, ಹೂಡಿಕೆದಾರರು, ನಿವೃತ್ತರು ಹಾಗೂ ಪ್ರತಿಭಾವಂತ ವ್ಯಕ್ತಿಗಳಿಗೆ ಅತ್ಯುನ್ನತ ಆಯ್ಕೆಯಾಗಿ ಗಮನ ಸೆಳೆಯುತ್ತಿದೆ. ಇದು ಕಡಿಮೆ ಖರ್ಚಿನ, ಸುಲಭವಾದ ಮತ್ತು ಸರಳವಾದ ನಿಯಮಗಳಿರುವ ಮಾರ್ಗವಾಗಿದೆ. ಬರ್ಹೇನ್ನ ಗೋಲ್ಡನ್ ವೀಸಾ ಯಾಕೆ ಒಂದು ಉತ್ತಮ ಆಯ್ಕೆ ಅನ್ನೋದಕ್ಕೆ ಇಲ್ಲಿದೆ ವಿವರ. ಈ ವೀಸಾವು ನಿಮಗೆ 10 ವರ್ಷಗಳು ಬರ್ಹೇನ್ನಲ್ಲಿ ವಾಸಿಸಲು, ಕೆಲಸ ಮಾಡಲು ಹಾಗೂ ಕುಟುಂಬವನ್ನ ಕರೆತರೋಕೆ ಅವಕಾಶ ನೀಡುತ್ತದೆ. ಇದರ ನವೀಕರಣ ಪ್ರತಿಕ್ರಿಯೆಯು ತುಂಬಾ ಸರಳವಾಗಿದೆ. ಹಾಗೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಾಗ ವೀಸಾ ಪಡೆದಿದ್ರೆ ಅದೇ ಕಂಪನಿಯಲ್ಲೇ ಕೆಲಸ ಮುಂದುವರಿಸಿದ್ರೆ ಮಾತ್ರನೇ ವೀಸಾ ಉಳಿಯುತ್ತೆ ಅನ್ನೋದು ಏನೂ ಇಲ್ಲ. ಯಾವುದೇ ಹೆಚ್ಚುವರಿ ಅನುಮೋದನೆಗಳಿಲ್ಲದೆ ನೀವು ಉದ್ಯೋಗವನ್ನ ಬದಲಾಯಿಸಬಹುದು, ಸ್ವಂತ ವ್ಯವಹಾರವನ್ನ ಕೂಡ ಪ್ರಾರಂಭಿಸಬಹುದು ಅಥವಾ ಸ್ವತಂತ್ರ ವೃತ್ತಿಪರರಾಗಿ ಕೆಲಸ ಮಾಡಬಹುದು. ಇನ್ನು ಬರ್ಹೇನ್ ವೀಸಾದ ಅರ್ಜಿ ಶುಲ್ಕ ಕೇವಲ 5 ಬರ್ಹೇನ್ ದಿನಾರ್, ಅಂದ್ರೆ ಸುಮಾರು 1100 ರೂಪಾಯಿಗಳು. ಪ್ರಾಥಮಿಕ ಅರ್ಜಿಯು ಅನುಮೋದನೆ ಆಯ್ತಂದ್ರೆ ಅಂತಿಮ ವೀಸಾ ಶುಲ್ಕವಾಗಿ 300 ಬರ್ಹೇನ್ ದಿನಾರ್ ಕಟ್ಟಬೇಕಾಗುತ್ತದೆ. ಅದು ಸುಮಾರು 68,000 ರೂಪಾಯಿಗಳಿಗೆ ಸಮ. ಆದ್ರೂ ಇತರೆ ಗಲ್ಫ್ ದೇಶಗಳ ಗೋಲ್ಡನ್ ವೀಸಾ ಶುಲ್ಕಕ್ಕೆ ಹೋಲಿಸಿದರೆ ಇದು ಶುಲ್ಕ ಕಡಿಮೆ ಅಂತಲೇ ಹೇಳ್ಬಹುದು. ಒಮ್ಮೆ ನಿಮ್ಗೆ ಗೋಲ್ಡನ್ ವೀಸಾ ಸಿಕ್ಕರೆ ಅದರ ಆಧಾರದ ಮೇಲೆ ನಿಮ್ಮ ಸಂಗಾತಿ, ಮಕ್ಕಳು ಮತ್ತು ಪೋಷಕರನ್ನ ಸುಲಭವಾಗಿ ಸೇರಿಸಿಕೊಳ್ಳಬಹುದು. 3 ತಿಂಗಳು ದೇಶದಲ್ಲೇ ಇರಬೇಕು. ಅರ್ಜಿ ಸಲ್ಲಿಸೋಕೆ ಯಾರೆಲ್ಲ ಅರ್ಹರು? ಒಂದು ಸಲ ವೀಸಾ ಸಿಕ್ಕಿದ ಮೇಲೆ ಯಾವಾಗ ಬೇಕಾದ್ರೂ ದೇಶದಿಂದ ದೇಶಕ್ಕೆ ಓಡಾಡೋಕೆ ಅವಕಾಶ ಇರುತ್ತೆ. ಆದರೆ ವರ್ಷಕ್ಕೆ ಕನಿಷ್ಠ 90 ದಿನಗಳು ಬರ್ಹೇನ್ನಲ್ಲಿ ವಾಸ ಮಾಡಿರಬೇಕು. ಒಟ್ಟಾರೆ 3 ತಿಂಗಳು ವಾಸ್ತವ್ಯ ಹೂಡಿದ್ರೆ ನಿಮ್ಮ ವಾಸದ ಹಕ್ಕು ಉಳಿಯುತ್ತೆ. ಇದರಿಂದಾಗಿ ವೀಸಾ ರದ್ದಾಗುವ ಅಪಾಯವಿಲ್ಲದೆ ನೀವು ವಿದೇಶ ಪ್ರವಾಸ ಅಥವಾ ಕೆಲಸ ಕಾರ್ಯಗಳಿಗೆ ಓಡಾಡೋಕೆ ಯಾವುದೇ ಅಡ್ಡಿ ಇರೋದಿಲ್ಲ. ಗೋಲ್ಡನ್ ವೀಸಾ ಅವಧಿ 10 ವರ್ಷಗಳವರೆಗೂ ಇರುತ್ತೆ. ಅದನ್ನು ಮತ್ತೆ ನವೀಕರಿಸಿಕೊಳ್ಳುವ ವ್ಯವಸ್ಥೆಯೂ ಇದೆ. ಬರ್ಹೇನ್ನ ನಾಗರಿಕರಿಗೆ ಇರುವಂತೆಯೇ ಎಲ್ಲ ರೀತಿಯ ಹಕ್ಕುಗಳು ಹಾಗೂ ಸ್ವಾತಂತ್ರ್ಯವು ಈ ವೀಸಾ ಮಾಡಿರೋರ್ಗೂ ಇರುತ್ತೆ. ದೇಶದಲ್ಲಿ ಓಡಾಟದ ಸ್ವಾತಂತ್ರ್ಯ, ವ್ಯಾಪಾರ, ಉದ್ಯಮ ಸೃಷ್ಟಿ ಮತ್ತು ಆಸ್ತಿ ಖರೀದಿಸುವ ಹಕ್ಕುಗಳನ್ನ ಪಡೆಯುತ್ತೀರಿ. ಸಂಪೂರ್ಣ ಅರ್ಜಿ ಪ್ರಕ್ರಿಯೆಯು ಆನ್ಲೈನ್ ನಲ್ಲಿಯೇ ನಡೆಯುತ್ತದೆ. ಸಾಮಾನ್ಯವಾಗಿ 10 ದಿನಗಳಲ್ಲಿ ತ್ವರಿತವಾಗಿ ಪೂರ್ಣಗೊಳ್ಳುತ್ತದೆ. ಯುಎಇ ಅಥವಾ ಸೌದಿ ಅರೇಬಿಯಾಗೆ ಹೋಲಿಸಿದರೆ ಬರ್ಹೇನ್ನಲ್ಲಿ ಮನೆ ಬಾಡಿಗೆ, ದೈನಂದಿನ ಖರ್ಚು, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ವೆಚ್ಚ ಕಡಿಮೆ. ಹಾಗೆ ಬರ್ಹೇನ್ನಲ್ಲಿ ವೈಯಕ್ತಿಕ ಆದಾಯ ತೆರಿಗೆ ಇಲ್ಲದಿರುವುದರಿಂದ ದೀರ್ಘಕಾಲೀನ ಆರ್ಥಿಕ ಯೋಜನೆಗೆ ಇದು ಹೆಚ್ಚು ಅನುಕೂಲಕರವಾಗಲಿದೆ. ಗೋಲ್ಡನ್ ವೀಸಾ ಹೊಂದಿರುವವರಿಗೆ ಬರ್ಹೇನ್ನ ರಾಷ್ಟ್ರೀಯ ಗುರುತಿನ ಚೀಟಿ ಸಿಗುತ್ತದೆ. ಇದರಿಂದ ಆರೋಗ್ಯ, ಬ್ಯಾಂಕಿಂಗ್ ಮತ್ತು ಶಾಲಾ ಸೌಲಭ್ಯಗಳನ್ನ ಸುಲಭವಾಗಿ ಪಡೆಯಬಹುದು. ಪ್ರಮುಖವಾಗಿ 4 ವರ್ಗಗಳ ಜನರಿಗೆ ಗೋಲ್ಡನ್ ವೀಸಾಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವಿರುತ್ತೆ. ಉದ್ಯೋಗದಲ್ಲಿರುವ ವಿದೇಶಿ ವೃತ್ತಿಪರರು ಬರ್ಹೇನ್ನಲ್ಲಿ ಸತತ 5 ವರ್ಷಗಳಿಂದ ತಿಂಗಳಿಗೆ ಕನಿಷ್ಠ 2,000 ಬರ್ಹೇನ್ ದಿನಾರ್ ವೇತನ ಪಡೆಯುತ್ತಿರಬೇಕು. ಅಂದ್ರೆ ಪ್ರತಿ ತಿಂಗಳು ಸುಮಾರು 4.4 ಲಕ್ಷ ಸಂಬಳ ಪಡೆಯುತ್ತಿರಬೇಕು. ಇನ್ನು ನಿವೃತ್ತಿಯಲ್ಲಿರುವವರು ಈಗಾಗಲೇ ಬರ್ಹೇನ್ನಲ್ಲಿ ಇದ್ದರೆ ತಿಂಗಳಿಗೆ 2,000 ಬರ್ಹೇನ್ ದಿನಾರ್ ಪಿಂಚಣಿ ಪಡೆಯುತ್ತಿರಬೇಕು. ವಿದೇಶದಿಂದ ಅಪ್ಲೈ ಮಾಡೋರು ಮಾಸಿಕ ಪೆನ್ಷನ್ ಕನಿಷ್ಠ 8.8 ಲಕ್ಷ ರೂಪಾಯಿ ಪಡೆಯುತ್ತಿರಬೇಕು ಅಥವಾ ಬರ್ಹೇನ್ನಲ್ಲಿ ಸುಮಾರು 4.4 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರಬೇಕು. ಇನ್ನು ಅಪ್ರತಿಮ ಸಾಧಕರು, ಪ್ರತಿಭಾವಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಬಹುದು. ವಿಜ್ಞಾನ, ಕಲೆ, ಕ್ರೀಡೆ ಹಾಗೂ ಉದ್ಯಮದಲ್ಲಿ ತಮ್ಮನ್ನು ಸಾಬೀತುಪಡಿಸಿಕೊಂಡವರಿಗೆ
ವಿಶೇಷ ಅವಕಾಶವಿರುತ್ತೆ. ಏನೆಲ್ಲ ದಾಖಲೆ ಇರಬೇಕು? ಪಾಸ್ಪೋರ್ಟ್ ಕಳೆದ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು. ಬರ್ಹೇನ್ನಲ್ಲಿ ಮಾನ್ಯತೆಯಲ್ಲಿರುವ ಆರೋಗ್ಯ ವಿಮೆ, ಸಂಬಳದ ಸ್ಲಿಪ್ ಅಥವಾ ಆಸ್ತಿ ಪತ್ರಗಳು ಅಥವಾ ಪಿಂಚಣಿ ಪ್ರಮಾಣ ಪತ್ರ ಇಲ್ಲವೇ ಪ್ರತಿಭೆಗೆ ಸಂಬಂಧಿಸಿದಂತೆ ಮಾನ್ಯತೆ ಪತ್ರ ಇರಬೇಕು. ಈ ಹಿಂದೆ ಬರ್ಹೇನ್ನಲ್ಲಿ ಉಳಿದಿದ್ದರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮೊತ್ತದ ಹೂಡಿಕೆ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ರಿಯಲ್ ಎಸ್ಟೇಟ್ ನಲ್ಲಿ ದೊಡ್ಡ ಹೂಡಿಕೆ ಇರಬೇಕು ಅಥವಾ ಒಂದೇ ಸಂಸ್ಥೆಯ ಉದ್ಯೋಗದಲ್ಲಿರಬೇಕು ಅನ್ನೋ ನಿಯಮಗಳು ಇಲ್ಲಿಲ್ಲ. ಹಾಗೆ ಗಲ್ಫ್ ಜೀವನ ಶೈಲಿಯನ್ನ ಆನಂದಿಸೋಕೆ ಇಷ್ಟ ಇರುವ ನಿವೃತ್ತರಿಗೂ ಇಲ್ಲಿನ ವೀಸಾ ಸಿಗೋದು ಮತ್ತೊಂದು ವಿಶೇಷ. ಆದರೆ ಅಲ್ಲಿನ ಸರ್ಕಾರಕ್ಕೆ ಹೊರೆಯಾಗದಂತೆ ಬದುಕೋಕೆ ಲಕ್ಷಾಂತರ ರೂಪಾಯಿ ಹಣವಂತೂ ನಿಮ್ಮ ಖಾತೆಗೆ ಬಂದು ಬೀಳ್ತಿರಬೇಕು ಅಷ್ಟೇ. ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.